ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾವೆಲ್ಲ ಈಗ ತುಂಬ ಕ್ಯೂರಿಯಾಸಿಟಿ ಒಳಗಡೆ ಕಾಯ್ತಾ ಇರುವಂಥದ್ದು ಎದರ ಬಗ್ಗೆಪ್ಪ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ರೀ. ಹೌದು ರೀ, ಎಲ್ಲ ಕಡೆಯೂ ಕೂಡ ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ಫುಲ್ ಹವಳಿ ಎಬ್ಸಿಬಿಟ್ಟಿದ್ದಾರೆ. ನೀವು ನನಗೆ ಕೇಳಕ್ಕೆ ಕುಂತೀರಿ, ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿದ್ದೀರಿ, ಇವತ್ತು ಬರ್ತತಿನೋ ನಾಳೆಗೆ ಬರ್ತತಿನೋ ಅಂತೇಳಿ ನಿನ್ನಿಂದ ಕೇಳಕ್ಕೆ ಕುಂತೀರಿ. ನಾನು ಕೂಡ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೆ, ಆಪ್ಷನ್ ಎಂಟ್ರಿ ಯಾವಾಗ ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಟೆಕ್ನಿಕಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೆ. ಆದರೂ ಕೂಡ ಮತ್ತು ಕೂಡ ಪ್ರಶ್ನೆ ಬರೋದರಿಂದ ಇಲ್ಲಿ ನೋಡಿ ಹೆಂಗೆ ನಾವು ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿ ನೋಡ್ಬೋದು ಅಂತೇಳಿ ನೋಡಿ. ನಾವು ಆಪ್ಷನ್ ಎಂಟ್ರಿ ಲಿಂಕನ್ನು ನೋಡೋದು ತುಂಬ ಈಸಿ ರೀ. ಇಲ್ಲಿ ನೋಡಿರಿ 3 ಡಾಟ್ ಕಾಣಿಸಾಕುಂತಾವೆ, ಇಲ್ಲಿ ಕ್ಲಿಕ್ ಮಾಡ್ತೀವಿ ರೀ. ಪ್ರವೇಶಕ್ಕೆ ಕ್ಲಿಕ್ ಮಾಡ್ತೀವಿ ರೀ. ಪ್ರವೇಶಕ್ಕೆ ಕ್ಲಿಕ್ ಮಾಡಿದ್ದು UGC ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದಪ್ಪ ಅಂದರೆ ನೋಡ್ತಾ ಇದ್ದೀರಿ, ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಕಾಣಿಸುತ್ತೆ ರೀ, ಕ್ಲಿಯರ್ ಆಗಿ ಇಲ್ಲಿ ಈ ಭಾಗದಲ್ಲಿ ಕಾಣಿಸುತ್ತೆ. ಇಲ್ಲಪ್ಪ ಭಾಳ ರಶ್ ಇತ್ತು, ಭಾಳ ಏನಾಗ್ತತಿ ಎಲ್ಲರೂ ಅಕ್ಸೆಸ್ ಮಾಡ್ತಾರೆ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಈ ಮೇಲ್ಭಾಗದಲ್ಲಿ ಇಲ್ಲಿ ಕೊಡ್ಬೋದು ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇಲ್ಲೇ ಓಪನ್ ಆಗಿ ಕೊಡ್ಬೋದು. ಒಟ್ಟು ಇಲ್ಲಿ ಬರ್ತೈತಿ. ಬಂದ ಮೇಲೆ ಏನಾಕತ್ರಿ, ಆಪ್ಷನ್ ಎಂಟ್ರಿ ಬಂದ ಮೇಲೆ ಸೊ ಸದ್ಯಕ್ಕೆ ಈಗ ಇವತ್ತು ಬರ್ತೈತಿ ಗ್ಯಾರಂಟಿ ಇಲ್ಲರಿ, ನೆನಪಿಟ್ಕೊರಿ. ಮತ್ತು ಯಾಕಂದ್ರೆ ಇನ್ನೂ ನಾನು ಸ್ಪಷ್ಟತೆ ಕೊಟ್ಟಿದ್ದೀನಿ, ಇವತ್ತಂತೂ ಬರೋದು ಡೌಟ್ ಐತಿ. ಯಾಕಂತಂದ್ರೆ ಇನ್ನು ಇವತ್ತಿನ ತನಕನೂ ಕೂಡ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ, ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಇನ್ನೂ ನಡೀತಾ ಇದೆ ಪ್ರಕ್ರಿಯೆ. ಹೀಗಾಗಿ ಇವತ್ತು ಬರೋದು ಡೌಟ್ ಐತಿ. ನಾಳೆಗೆ ಬರ್ತೈತೇನು ರೀ ಗೊತ್ತಿಲ್ಲ ರೀ. ಯಾಕಂತಂದ್ರೆ ಎಲ್ಲ ಅವ್ರು ನೋಡ್ಕೋಬೇಕಲ್ಲ, ಅವರು ಇನ್ನೂ ನಮ್ಗೆ ಮಾಹಿತಿ ಕೊಡ್ತಾರೆ ಅಡ್ವಾನ್ಸ್ ಆಗಿ. ಮಾನ್ಯ ನಿರ್ದೇಶಕರು ಅಂತ ನಮಗಿಂತ ಫಾಸ್ಟ್ ಅದಾರೆ, ನಿಮ್ಗಿಂತ ಫಾಸ್ಟ್ ಅದಾರೆ. ಅವರಂತೂ ಅಡ್ವಾನ್ಸ್ ಆಗಿ ಹೇಳ್ತಾರೆ. ಅದು ಬಂದ ಮೇಲೆ ಏನು ಹೆಂಗೆ ಇರ್ತೈತೆ ರೀ ನೋಡಕ್ಕೆ ನೋಡಿರಿ. ಬಂದ ಮೇಲೆ ನೋಡಕ್ಕೆ ಹೆಂಗೆ ಈ ರೀತಿ ಇಂಟರ್ಫೇಸ್ ಇರ್ತೈತೆ ರೀ, ಈ ರೀತಿ ಇಂಟರ್ಫೇಸ್ ಇರ್ತೈತೆ ರೀ. ಸೊ ಇಲ್ಲಿ ಏನು ಮಾಡ್ತೀವಪ್ಪ, ಇಂಟರ್ಫೇಸ್ ಒಳಗಡೆ ನೀವು ಲಾಗಿನ್ ಮಾಡ್ಕೋಬೇಕಾದ್ರೆ ಫಸ್ಟ್ ಸ್ಟೆಪ್ ಒಳಗಡೆ ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಕತಿ. ಲಿಂಕಿಗೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೇಜ್ ಓಪನ್ ಆಕತಿ. ಇದ್ರಾಗ 2 ಆಪ್ಷನ್ ಇರ್ತಾವೆ. ಒಂದು ಏನಪ್ಪ ಅಂದ್ರೆ ಇಲ್ಲಿ OTP ಮುಖಾಂತರ, ಇನ್ನೊಂದು ಫೇಸ್ ಸ್ಕ್ಯಾನ್ ಮಾಡ್ಕೋಬೋದು ಅಂತೇಳಿ. ಸೊ ಫೇಸ್ ಸ್ಕ್ಯಾನ್ ಫ್ಲಾಪ್ ಆಗಿತ್ತು ರೀ, ಸರಿಯಾಗಿ ಓಪನ್ ಆಗೋದಿಲ್ಲ. ನೀವೇನು ಮಾಡ್ಬೋದಪ್ಪ ಅಂದ್ರೆ ನೀವು ನಿಮ್ಮ OTPಗಳನ್ನು ಹಾಕಿ, ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು, OTP ಹಾಕಿ ಲಾಗಿನ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನೀವು ಫೇಸ್ ಸ್ಕ್ಯಾನ್ ಕೂಡ ಮಾಡ್ಕೋಬೋದು. ಅದು ಅಷ್ಟೊಂದು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇದು ಫಸ್ಟ್ ಫೇಸ್ ರೀ. ಇದು ಫಸ್ಟ್ ಫೇಸ್ ಒಳಗಡೆ ಲಿಂಕ್ ಓಪನ್ ಆಕತಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತೀರಿ, OTP ಬರ್ತೈತಿ, ಲಾಗಿನ್ ಆಗಿಬಿಡ್ತೈತಿ. ಓಕೆ ರೀ. ಸೊ ಓಪನ್ ಆದ ತಕ್ಷಣ ಹೆಂಗೆ ಕಾಣಿಸುತ್ತೆ ರೀ ನೋಡಿರಿ. ಓಪನ್ ಆದ ತಕ್ಷಣ ಒಂದು ಈ ರೀತಿ ಕಾಣಿಸ್ಕೊತೈತಿ ರೀ. ಈ ರೀತಿ ಇಲ್ಲಿ ನೋಡಂತೀರಲ್ಲ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಕತ್ರಿ ನಿಮ್ಗೆ ಅಲರ್ಟ್ ಅಂತೇಳಿ. ಏನು ತೋರಿಸಿದ್ರಾಗ ನೋಡ್ರಪ್ಪ, ಇದಕ್ಕೆ ಫೀಸ್ ಪೇ ಮಾಡಿರಿ. ಬಟ್ ಹೋದ ವರ್ಷ 750 ರೂಪಾಯಿ ಇತ್ತು ರೀ ಫೀಸ್ ಪೇ ಮಾಡೋಕ್ಕೆ. 750 rupees ಇತ್ತು. ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಪೇಮೆಂಟ್ ಮಾಡ್ಬೇಕು ರೀ. ಮತ್ತು ಹಂಗೆ ಕೊಟ್ಟಿಲ್ಲ ಅವ್ರು, ಅದಕ್ಕೂ ವರದಕ್ಷಿಣೆ ಅಂತ ಕೊಡಬೇಕು ರೀ. ಸೊ ಇಲ್ಲಿ 750 ರೂಪಾಯಿನ ಹೋದ ವರ್ಷ ಪೇ ಮಾಡ್ಬೇಕು ರೀ. ಇಲ್ಲಿ ಅಲರ್ಟ್ ಬಂದ್ಬಿಡುತ್ತೆ, ಪೇಮೆಂಟ್ ಮಾಡಿರಿ ಅಂತೇಳಿ. ಸೊ ಪೇಮೆಂಟ್ ಓಕೆ ಮಾಡಿದಿರಪ್ಪ ಅಂದ್ರೆ ಈ ರೀತಿ ನೋಡಿರಿ, ಪೇ ಆನ್ಲೈನ್ ಮಾಡ್ತಿರೋ ಅಂತ ಚೆಕ್ ಮಾಡ್ತೈತೆ ರೀ. ಆನ್ಲೈನ್ ಪೇಮೆಂಟ್ ಮಾಡಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ದು. ಪೇಮೆಂಟ್ ಆದ ತಕ್ಷಣ ನಿಮ್ಗೆ ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಲಿಂಕ್ ಒಳಗಡೆ ನಿಮ್ಗೆ ಕಾಲೇಜ್ಗಳು ತೋರಿಸ್ತಾರೆ ರೀ. ಕಾಲೇಜ್ಗಳು ನಿಮಗೆಲ್ಲ ಇಂಜಿನಿಯರಿಂಗು, ನೀವು PCMB ಬರೆದವ್ರಿಗೆ ಎಲ್ಲ ಇಡೀ ಜಗತ್ತಿನೆಲ್ಲ ಕೋರ್ಸು ತೋರಿಸಿಬಿಡ್ತೈತಿ. ಬರೀ ನಮ್ಮ ಬಯಾಲಜಿ ಮಾತ್ರ ಬರೆದವ್ರಿಗೆ ಇಂಜಿನಿಯರಿಂಗ್ ಬಿಟ್ಟು ಎಲ್ಲ ಕೋರ್ಸ್ಗಳು ತೋರಿಸ್ತಾವೆ. ಅವೆಲ್ಲ ನಿಮ್ಗೆ ಮುಂದಿನ ಸದ್ಯಕ್ಕೆ ಈಗ ಯಾವುದೂ ಆಪ್ಷನ್ ಎಂಟ್ರಿ ಲಿಂಕ್ ಬಂದಿಲ್ಲ ರೀ. ಬಂದ್ರಂತಿ ಜಾತ್ರೆ ಅಕ್ಕತಿ, ಅಲ್ಲಿ ಮಟ್ಟ ಕಾಯಿರಿ.